ಗಿಲ್ಲಿ ಅವರ ತಲೆ ಕಲೆ ಟ್ಯಾಲೆಂಟು ಪ್ರತಿಭೆ ಅಬ್ಬಬ್ಬಬ್ಬ ನಿಜವಾಗ್ಲೂ ಮೈಂಡ್ ಬ್ಲೋಯಿಂಗ್ ಅನ್ಸ್ಬಿಡುತ್ತೆ. ಆ ಒಂದು ಸಿಂಗಿಂಗ್ ಆಗಿರ್ಬೋದು, ಲಿರಿಕ್ ರೈಟಿಂಗ್ ಆಗಿರ್ಬೋದು, ಆ ಕಂಪೋಸಿಷನ್ ಆಗಿರ್ಬೋದು, ಆ ಟ್ಯೂನ್ ಆಗಿರ್ಬೋದು, ಆ ಡ್ಯಾನ್ಸ್ ಕೊರಿಯೋಗ್ರಫಿ ಆಗಿರ್ಬೋದು, ಪ್ರತಿಯೊಂದು ನೋಡ್ತಾ ಇದ್ರೆ ಲೈವ್ ಅಲ್ಲಿ ತುಂಬಾನೇ ಖುಷಿ ಆಗುತ್ತೆ. ಅಷ್ಟು ಕಡಿಮೆ ಟೈಮಲ್ಲಿ ಇನ್ಸ್ಟೆಂಟ್ ಆಗಿ ಆ ರೀತಿ ಒಂದು ತಲೆ ಯಾವ ರೀತಿ ಓಡಿಸ್ತಾರೆ ಅನ್ನೋದು ನಿಜವಾಗ್ಲೂ ಅವ್ರಿಗೆ ಎರಡು ಸಾವಿರ ಹೇಳಲೇಬೇಕು. ಇದ್ರ ಬಗ್ಗೆ ನಿಮ್ಗೆ ಅನ್ಸುತ್ತೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಯವಿಟ್ಟು ಎಲ್ಲ ವಿಡಿಯೋ ನೋಡ್ತಿರೋ ಮೊದಲು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಟ್ಲೀಸ್ಟ್ ಒಂದು 100 ಲೈಕ್ಸ್ ವಿಡಿಯೋ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ವಿಚಾರ ಏನು ಅಂತ ಹೇಳಿದ್ರೆ, ಲೈವ್ ಅಲ್ಲಿ ಗಿಲ್ಲಿನ ನೋಡ್ತಾ ಇದ್ರೆ ನಿಜವಾಗ್ಲೂ ತುಂಬಾ ಹೊಟ್ಟೆ ತುಂಬ್ತಿದೆ, ಅಷ್ಟೇ ಖುಷಿನೂ ಆಗ್ತಿದೆ. ಒಂದು ಬಿಗ್ ಬಾಸ್ ಮನೆಯಲ್ಲಿ ಒಂದು ಪ್ರಮೋಟಿವ್ ಟಾಸ್ಕ್ ಒಂದು ಕೊಟ್ಟಿದ್ದಾರೆ ಟಿವಿಗೆ ಸಂಬಂಧಪಟ್ಟ ಹಾಗೆ. ಆ ಟಾಸ್ಕ್ ಅಲ್ಲಿ ಗಿಲ್ಲಿ ಅವರ ಪರ್ಫಾರ್ಮೆನ್ಸ್ ಯಾವ ರೀತಿ ಇದೆ ಅಂತ ಹೇಳಿದ್ರೆ ನಿಜವಾಗ್ಲೂ ಪ್ರತಿಯೊಬ್ಬರು ಸೆಲ್ಯೂಟ್ ಹೊಡಿಲೇಬೇಕು. ಆ ರೇಂಜ್ ಇದೆ ಅವರ ಪರ್ಫಾರ್ಮೆನ್ಸ್. ಯಾಕಂತ ಹೇಳಿದ್ರೆ ಇನ್ಸ್ಟೆಂಟ್ ಆಗಿ ಒಂದು ಸಾಂಗ್ ಕ್ರಿಯೇಷನ್ ಆಗಿರ್ಬೋದು, ಡ್ಯಾನ್ಸ್ ಕೊರಿಯೋಗ್ರಫಿ ಆಗಿರ್ಬೋದು, ಲಿರಿಕ್ ರೈಟಿಂಗ್ ಆಗಿರ್ಬೋದು, ಅರ್ಥಪೂರ್ಣವಾಗಿ. ಸೊ ಆ ಒಂದು ವಿಡಿಯೋ ಹಾಕ್ತೀನಿ, ಆ ವಿಡಿಯೋ ನೋಡಿ ಮತ್ತೆ ನೆಕ್ಸ್ಟ್ ಮಾತಾಡೋಣ ನಾವು. ಕೂಡ ಅರ್ಥ ಮಾಡ್ಕೊಡಿ. ಇಲ್ಲಿ 2 ಟೀಮ್ ಡಿವೈಡ್ ಮಾಡಿರ್ತಾರೆ, ಒಂದು ಝೋನ್ ಟೀಮ್ ಅಂತ, ಇನ್ನೊಂದು ವೈಪ್ ಟೀಮ್ ಅಂತ. ಸೊ ಝೋನ್ ಟೀಮಲ್ಲಿ ಬಂದ್ಬಿಟ್ಟು ಗಿಲ್ಲಿ ಅವರು, ಕಾವ್ಯ ಅವರು, ರಘು ಅವರು, ರಜತ್ ಅವರು, ಚೈತ್ರ ಅವರು, ಧನುಷ್ ಅವರು ಇರ್ತಾರೆ. ಅದೇ ವೈಪ್ ಟೀಮಲ್ಲಿ ಬಂದ್ಬಿಟ್ಟು ಅಶ್ವಿನಿ ಅವರು, ಧ್ರುವಂತ್ ಅವರು, ಸ್ಪಂದನ ಅವರು, ರಕ್ಷಿತ್ ಅವರು, ಮಾಳವರು, ಸೂರಜ್ ಅವರು, ಈ ರೀತಿ 2 ತಂಡ ವಿಭಜನೆ ಆಗಿರುತ್ತೆ. ಸೊ ಟಾಸ್ಕ್ ಏನು ಅಂತ ಹೇಳಿದ್ರೆ, ಅವರೇ ಆ ಒಂದು ಟಿವಿಗೆ ಸಂಬಂಧಪಟ್ಟವಾಗಿ ಸಾಂಗ್ ಕ್ರಿಯೇಷನ್ ಮಾಡಬೇಕು. ಅವರ ಒಂದು ಟ್ಯಾಲೆಂಟ್ ನ ಯುಟಿಲೈಸ್ ಮಾಡಿಕೊಂಡು ಯುನಿಕ್ ಸ್ಟೈಲ್ ಅಲ್ಲಿ ಒಂದು ಕಾನ್ಸೆಪ್ಟ್ ಮಾಡ್ಬೇಕಂತ ಹೇಳಿರ್ತಾರೆ. ಸೊ ಈ ಒಂದು ಟಾಸ್ಕ್ ಅಲ್ಲಿ ಅದ್ದೂರಿಯಾಗಿ ಗಿಲ್ಲಿ ಅವರು 100ಲಿ ಈ ಒಂದು ಸಾಂಗ್ ನ ರಚನೆ ಮಾಡಿದ್ದಾರೆ. ಅದೇ ರೀತಿ ಕೊರಿಯೋಗ್ರಾಫ್ ಮಾಡಿದ್ದಾರೆ. ಆ ಲಿರಿಗೆ ಸೆರೆದೂಗಾಗಿ ಒಂದು ಟ್ಯೂನ್ ಕಟ್ಟಿದ್ದಾರೆ, ಕಂಪೋಸಿಷನ್ ಮಾಡಿದ್ದಾರೆ, ಡ್ಯಾನ್ಸ್ ಕೊರಿಯೋಗ್ರಫಿ ಮಾಡಿದ್ದಾರೆ. ಅಪ್ಪಪ್ಪ, ನಿಜವಾಗ್ಲೂ ಆ ಕಲೆಗೆ, ಆ ತಲೆಗೆ ನಾವೆಲ್ಲೂ ಸೆಲ್ಯೂಟ್ ಹೊಡಿಲೇಬೇಕು. ಮಸ್ತಾಗಿದೆ. ಆ ಒಂದು ಪ್ರತಿಭೆಗೆ, ಆ ಟ್ಯಾಲೆಂಟ್ ಗೆ ಪ್ರತಿಯೊಬ್ಬರು ತಲೆ ಬಾಗ್ಲೇಬೇಕು. ನಾನು ಹೇಳ್ತಿರೋದೇನು ಅಂತ ಹೇಳಿದ್ರೆ, ಪ್ರತಿಯೊಬ್ಬರಿಗೂ ಒಂದು ಮಲ್ಟಿ ಟ್ಯಾಲೆಂಟ್ ಇರುತ್ತೆ. ಗಿಲ್ಲಿ ಏನು ಅಂತ ಹೇಳಿದ್ರೆ ಇನ್ಸ್ಟೆಂಟ್ ಟೈಮಲ್ಲಿ, ಕಡಿಮೆ ಟೈಮಲ್ಲಿ ಈ ರೀತಿ ಒಂದು ರೇಂಜ್ಗೆ ಒಂದು ಪ್ಯೂರಿಟಿ ಬರೋ ತರ, ಆ ಒಂದು ಪರ್ಫೆಕ್ಷನ್ ಬರೋ ತರ ಈ ರೀತಿ ಒಂದು ಟಾಸ್ಕ್ ಕಂಪ್ಲೀಟ್ ಮಾಡೋದು ನಿಜವಾಗ್ಲೂ ನಾವು ನೋಡಿದಷ್ಟು ಈಸಿ ಇರಲ್ಲ. ಸೊ ಮೈಂಡ್ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದು ನೋಡಲೇಬೇಕು. ಸೊ ಇದ್ರ ಬಗ್ಗೆ ಗಿಲ್ಲಿ ಅವ್ರ ಬಗ್ಗೆ ಅಶ್ವಿನಿ ಅವರು ಮತ್ತೆ ಜಾನ್ವಿ ಅವರು ಒಂದ್ಸಲ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ ಮೂಲೆಯಲ್ಲಿ. ಸೊ ಗಿಲ್ಲಿಗೆ ಸಖತ್ ತಲೆ ಇದೆ. ಅವನೇನಾದ್ರು ಸ್ವಲ್ಪ ಕಾನ್ಸ್ಟಿಟ್ಯೂಷನ್ಸ್ ಬಗ್ಗೆ ತಿಳ್ಕೊಂಡು ರಾಜಕೀಯಕ್ಕೆ ಬಂದ್ಬಿಟ್ರೆ ಮಾತ್ರ ಒಳ್ಳೆ ಒಂದು ಉಪಯೋಗ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಆ ರೇಂಜ್ಗೆ ತಲೆ ಇದೆ ಗಿಲ್ಲಿದು. ನಿಜವಾಗ್ಲೂ ಗಿಲ್ಲಿ ಟ್ಯಾಲೆಂಟ್ ನ ನೋಡ್ತಿದ್ರೆ ತುಂಬಾನೇ ಖುಷಿ ಆಗುತ್ತೆ. ಆ ಒಂದು ಟಾಸ್ಕ್ ಅಲ್ಲಿ ಯಾರೆಲ್ಲ ಗೆದ್ದಿರ್ತಾರೋ ಅವ್ರಿಗೆ ಒಂದು ಟಿವಿ ಫ್ರೀ ಕೊಡ್ತಾರೆ. ಅದೇ ರೀತಿ 1 year ಸಬ್ಸ್ಕ್ರಿಪ್ಷನ್ ಕೂಡ ಫ್ರೀ ಕೊಟ್ಟಿರ್ತಾರೆ. ಸೊ ಈ ಒಂದು ಟಾಸ್ಕ್ ಆಗಿರುತ್ತೆ. ಈ ಟಾಸ್ಕ್ ಯಾವಾಗ ಆಗಿರೋದು ಅಂತ ಹೇಳಿದ್ರೆ, ಕ್ಯಾಪ್ಟನ್ ಟಾಸ್ಕ್ ಎಲ್ಲ ಮುಗ್ದು ರಾಶಿಕ್ ಅವರು ಕ್ಯಾಪ್ಟನ್ ಆಗಿ ಅದಾದ್ಮೇಲೆ ಲಾಸ್ಟ್ ಅಲ್ಲಿ ಕೊಟ್ಟಿರುವಂತ ಒಂದು ಪ್ರಮೋಷನ್ ಟಾಸ್ಕ್ ಇದು. ಮೋಸ್ಟ್ಲಿ ಇದನ್ನ ನಾವು ಟೆಲಿಕಾಸ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ, ನಾಳೆ ವೀಕೆಂಡ್ ಎಪಿಸೋಡ್ ಅಲ್ವಾ, ವೀಕೆಂಡ್ ಎಪಿಸೋಡ್ ಅಲ್ಲಿ ಸುದೀಪ್ ಸರ್ ಬಂದ್ಬಿಟ್ಟು ನೆನ್ನೆ ಸಂಚಿಕೆಯಲ್ಲಿ ಏನಾಗಿದೆ ನೋಡೋಣ ಅಂತ ಹೇಳ್ತಾರಲ್ವಾ, ಮೋಸ್ಟ್ಲಿ ಅವಾಗ ಇದನ್ನ ಟೆಲಿಕಾಸ್ಟ್ ಮಾಡಬಹುದು ಅನ್ಕೊಂತ ಇದೆ. ಸ್ಕಿಪ್ ಅಂತೂ ಮಾಡಲ್ಲ. ಸ್ಕಿಪ್ ಯಾಕೆ ಮಾಡಲ್ಲ ಅಂತ ಹೇಳಿದ್ರೆ, ರೀಸನ್ ಏನು ಅಂತ ಹೇಳಿದ್ರೆ ಅದು ಪ್ರಮೋಷನ್ ವಿಡಿಯೋ ಅಲ್ವಾ. ಸೊ ಡೆಫಿನೆಟ್ಲಿ ಅದನ್ನ ಸ್ಕಿಪ್ ಮಾಡಕ್ಕೆ ಹೋಗಲ್ಲ. ನಿಮ್ಗೆ ಹೆಂಗ್ ಅನಿಸ್ತು ಆ ವಿಡಿಯೋ ನೋಡೋದಕ್ಕೆ? ಅದೇ ರೀತಿ ಗಿಲ್ಲಿ ಟ್ಯಾಲೆಂಟ್ ನ, ಗಿಲ್ಲಿ ಮಲ್ಟಿ ಟ್ಯಾಲೆಂಟ್ ನೋಡ್ತಾ ಇದ್ದೆ, ನಿಮ್ಗೇನು ಅನ್ಸುತ್ತೆ ಅದ್ರ ಬಗ್ಗೆ ಒಂದು ಮಾತಲ್ಲೇ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಮತ್ತೆ ಅದೇ ರೀತಿ ಮಧ್ಯಾಹ್ನ ಒಂದು ವಿಡಿಯೋ ಮಾಡಿದ್ದೆ ನಾನು. ಸೊ ಅವಾಗೆ ಪ್ರೋಮೋ ಕೂಡ ಬಿಟ್ಟಿದ್ದಾರೆ. ಆ ಪ್ರೋಮೋ ಬಿಡೋಕ್ಕೂ ಮುಂಚೆ ನಾನು ಲೈವಲ್ಲಿ ಕೂಡ ನೋಡಿರಲಿಲ್ಲ. ಚೈತ್ರ ಅವ್ರಿಗೆ, ಅಶ್ವಿನಿ ಅವ್ರಿಗೆ ಪಕ್ಕ ಒಂದು ಗಲಾಟೆ ಆಗುತ್ತೆ ಅಂತ ಹೇಳಿದೆ. ನಿಜವಾಗ್ಲೂ ಇವಾಗ ನಂಗೆ ಯಾವ ತರ ಅನಿಸ್ತಿದೆ ಗೊತ್ತಾ, ಇಷ್ಟು ದಿನ ಅಶ್ವಿನಿ ಅವ್ರು ನೋಡಿದಾಗ ಒಂಚೂರು ಏನಪ್ಪ ಈ ಅಮ್ಮ ಈ ತರ ಅನಿಸ್ತಾ ಇತ್ತು. ಬಟ್ ಯಾವಾಗ ವೈಲ್ಡ್ ಕಾರ್ಡ್ ಎಂಟ್ರಿ ಬಂದಿದ್ದಾರೋ, ಈ ಚೈತ್ರ ಅವರು ಮತ್ತೆ ರಜತ್ ಅವ್ರನ್ನಾದ್ರೂ ಅಕ್ಸೆಪ್ಟ್ ಮಾಡ್ಕೋಬಹುದು. ಚೈತ್ರ ಅವರು ಮಾತಾಡೋ ರೀತಿ ನೋಡಿದ್ರೆ ಅವರು ರಾಜಮಾತೆಗಿಂತ ಮಿತಿಮೀರಿ ಮೇಲೆ ಹೋಗ್ಬಿಟ್ಟು ತುಂಬಾ ಮಾತುಗಳು ಮಾತಾಡ್ತಿದ್ದಾರೆ. ನಿನ್ನ ದುರಂಕಾರ, ನಿನ್ನ ಲೆವೆಲ್ ನನ್ನ ಹತ್ರ ಬೇಡ ಅಂತ ಹೇಳ್ತಿರೋದಾಗಿರ್ಬೋದು. ರಜತ್ ಅವರು ಆಡಕ್ಕೆ ಹೋಗ್ತಾ ಇಲ್ಲ ಅಂತ ಹೇಳಿದ್ರೆ ಇವೆಲ್ಲ ಏನಕ್ಕೆ ಅಂತ ಹೇಳೋದು, ಆ ಒಂದು ಟಾಸ್ಕ್ ಸುಮ್ಮನೆ ಟಾಂಟ್ ಕೊಡೋದು. ಆಕ್ಚುಲಿ ಅವರು ಕ್ಯಾಪ್ಟನ್ಶಿಪ್ ಇಂದ ಇಳ್ಕೊಂಡ್ಬಿಟ್ಟಿದ್ದಾರೆ ಕೆಳಗಡೆಗೆ. ರಾಶಿಕ್ ಅವರು ಇವಾಗ ಪಟ ಕೈಗೆ ತಗೊಂಡ್ಬಿಟ್ಟಿದ್ದಾರೆ. ಆದ್ರೂ ನಾವು ಅವ್ರದ್ದು ಏನು ಅಂತ ಹೇಳಿದ್ರೆ ತೋರಿಸ್ಕೊಬೇಕಲ್ವಾ. ಇನ್ನ ಬಿಗ್ ಬಾಸ್ ಟೀಮ್ ಅವರು ಅವ್ರನ್ನ ರೀ ಎಂಟ್ರಿ ಕೊಟ್ಟಿರೋದೇ, ಆ ವೈಲ್ಡ್ ಕಾರ್ಡ್ ಎಂಟ್ರಿಯಿಂದ ಕಳ್ಸಿರೋದೇ ಈ ಒಂದು ಶೋಗಲ್ವಾ. ಸೊ ಅವ್ರು ತೋರಿಸ್ಕೊಂತಿದ್ದಾರೆ. ತುಂಬಾ ನನಗಂತೂ ಕಿಂಚಿತ್ತು ಇಷ್ಟ ಆಗ್ತಿಲ್ಲ ಚೈತ್ರ ಅವರ ಒಂದು ಬಿಹೇವಿಯರ್. ಮಧ್ಯಾಹ್ನ ರಿಲೇಟೆಡ್ ವಿಡಿಯೋ ಮಾಡಿದ್ದೀನಿ ಫುಲ್ ಲೆಂತ್ ಆಗಿ. ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡುವ ಅದನ್ನ ನೋಡಿ, ನಿಮ್ಗೆ ಗೊತ್ತಾಗ್ಬೋದು. ತುಂಬಾ ಚೆನ್ನಾಗಿ ಅನಾಲಿಸಿಸ್ ಕೊಟ್ಟಿದ್ದೀನಿ ಅದರಲ್ಲಿ. ನನಗನ್ಸುತ್ತೆ ಈ ಬಿಗ್ ಬಾಸ್ ಮನೆಯಲ್ಲಿ ಪ್ರತಿಯೊಬ್ಬರು ಕಿತ್ತಾಡ್ಕೊಂತಾರೆ, ಎನ್ಮಿಸ್ ಎಲ್ಲ ಆಗ್ತಾರೆ, ಅವ್ರಿಗೂ ಟಾಂಟೆಲ್ಲ ಕೊಟ್ಕೊಂತಾರೆ. ಆದ್ರೆ ಎಂಡ್ ಆಫ್ ದ ಡೇ ಡೆಫಿನೆಟ್ಲಿ ಅವ್ರಿಬ್ರು ಒಂದಾಗ್ಬಿಡ್ತಾರೆ. ಸೊ ಈ ಒಂದು ಜೋಡಿ ಏನಿದೆಯೋ ಚೈತ್ರ ಅವರು ಮತ್ತೆ ಅಶ್ವಿನಿ ಅವರು,
ಪದೇ 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 ಇದು ನಿಲ್ಲಲಾರದ ಒಂದು ಕತೆ ಮುಂದೆ ಸಾಕ್ತಾನೆ ಇರುತ್ತೆ, ಗಲಾಟೆ ಆಗ್ತಾನೆ ಇರುತ್ತೆ. ಅವರಂತೂ ಒಂದಾಗೋದಿಲ್ಲ. ಏನಾದ್ರು ಫೈನಲ್ ವೀಕಲ್ಲಿ ಏನಾದ್ರು ಇಬ್ರು ಉಳ್ಕೊಂಡಿದ್ರೆ ಅವಾಗ ಏನಾದ್ರು ಒಂದಾಗ್ಬೋದು, ಅಲ್ಲಿವರೆಗೂ ಒಂದಾಗ ಚಾನ್ಸೇ ಇಲ್ಲ. ಇದ್ರ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ಕೊಡಿ. ನನಗಂತೂ ಅವ್ರಿಬ್ರ ಮಧ್ಯೆ ಇನ್ನ ತುಂಬಾನೇ ಎಕ್ಸ್ಪೆಕ್ಟ್ ಮಾಡ್ತಾ ಇದೀನಿ. ನಿಮ್ಗೇನ್ ಅನ್ಸುತ್ತೆ ಅವ್ರಿಬ್ಬರ ಒಂದು ಬ್ಯಾಟಲ್ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಇದು ಇವತ್ತಿನ ವಿಚಾರ. ಲೈವ್ ವಿಚಾರಗಳು ಎಪಿಸೋಡ್ಗಿಂತ ಮುಂಚೆ, ಪ್ರೋಮೋಗಿಂತ ಮುಂಚೆ ನಿಮ್ಗೆ ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ. ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಿದ್ರು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಟ್ಲೀಸ್ಟ್ ಒಂದು 100 ಲೈಕ್ಸ್ ಈ ವಿಡಿಯೋ ಎಕ್ಸ್ಪೆಕ್ಟ್ ಮಾಡ್ತಾ ಇದೀನಿ. ಇದು ಇವತ್ತಿನ ವಿಚಾರ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಹಲೋ ಗುಟ್ಟಿಗೆ ಬಾಯ್ ಬಾಯ್. ಇದು ಎಲ್ಲರಿಗೂ ಈಸಿ, ವಿಜಿ ವಿಜಿ ವಿಜಿ, ಇದು ಎಂಟರ್ಟೈನ್ಮೆಂಟ್ ಕ್ರೇಜಿ. ಫ್ರೀ 1 year ಎಂಟರ್ಟೈನ್ಮೆಂಟ್ ಸಬ್ಸ್ಕ್ರಿಪ್ಷನ್. ಇದು ಮನೆಯಲ್ಲಿದ್ರೆ ವಿಜಿ ಟಿವಿ ನೋ ಟೆನ್ಷನ್. ವಿಜಿ ವಿಜಿ ವಿಜಿ, ಇದು ಎಲ್ಲರಿಗೂ ಈಸಿ, ವಿಜಿ ವಿಜಿ ವಿಜಿ, ಇದು ಎಂಟರ್ಟೈನ್ಮೆಂಟ್ ಕ್ರೇಜಿ. ಐಎಸ್ ಟಿವಿ, ಗೂಗಲ್ ಟಿವಿ ಎಲ್ಲರಿಗೋದು ಒಂದೇ ಟಿವಿ, ವಿಜಿ ಟಿವಿ, ನಮ್ಮ ವಿಜಿ ಟಿವಿ. ವಿಜಿ ವಿಜಿ ವಿಜಿ, ಇದು ಎಲ್ಲರಿಗೂ ಈಸಿ, ವಿಜಿ ವಿಜಿ ವಿಜಿ, ಇದು ಎಂಟರ್ಟೈನ್ಮೆಂಟ್ ಕ್ರೇಜಿ. ಯಾಕಿರಬೇಕು ನಿಮಗೆ ಬೇರೆ ಟಿವಿ? ಇದೆಲ್ಲ ನಮ್ಮ ವಿಜಿ ಟಿವಿ. ಇದು ಎಂಟರ್ಟೈನ್ಮೆಂಟ್ ವಿಜಿ, ಇದು ಎಂಟರ್ಟೈನ್ಮೆಂಟ್ ಗೆ ಎನರ್ಜಿ.